ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ನಾನಿಲ್ಲಿ ಬಟ್ಟೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದೊಂದು ತುಂಬಾನೇ ಸಿಂಪಲ್ ಆಗಿರುವಂಥ ಪ್ರಾಡಕ್ಟು, ಮತ್ತು ನೀವು ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಇದನ್ನು ಟ್ರೈ ಮಾಡಬಹುದು. ನಾನಿಲ್ಲಿ 8x8 ಇಂಚಿಗೆ ಒಂದು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಅದೇ ಅಳತೆಯ ಒಂದು ರೈಸ್ ಬ್ಯಾಗನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಪಾಂಜ್ ಇದ್ರೆ ಸ್ಪಾಂಜ್ ಬಳಸ್ಬೋದು. ತುಂಬ ಜನರ ಹತ್ರ ಸ್ಪಾಂಜ್ ಇರೋದಿಲ್ಲ ಅಲ್ವಾ, ಹಾಗಾಗಿ ಈ ಥರ ರೈಸ್ ಬ್ಯಾಗನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಎಲ್ಲರ ಮನೆಯಲ್ಲೂ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೆ ಅಳತೆಗೆ ಸೇಮ್ ರೈಸ್ ಬ್ಯಾಗನ್ನು ಕೂಡ ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡಿಕೊಂಡು ನಂತರ ಮೂರು ಪೀಸಸ್ ಅನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು ಕ್ವಿಲ್ಟ್ ಆಗಿ ಸಿಂಗಲ್ ಪೀಸ್ ಆಗಿ ಮಾಡ್ಕೊಳ್ತೀನಿ. ಕ್ವಿಲ್ಟ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಗದೇ ಇದ್ರೆ ನಂದು ಈಗಾಗಲೇ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ, ಅದ್ರ ಬಗ್ಗೆನೇ ಚೆಕ್ ಮಾಡಬಹುದು. ಸೊ ನೋಡಿ, ಈ ಥರ ಒಂದರ ಮೇಲೆ ಕೆಳಗಡೆ ರೈಸ್ ಬ್ಯಾಗ್ ಇದೆ, ಮೇಲ್ಗಡೆ ಮೇನ್ ಬಟ್ಟೆ ಇದೆ, ಹಾಗೆ ಅಡಿಗಡೆ ಕೂಡ ಮೇನ್ ಬಟ್ಟೆ ಇದೆ. ಈ ಥರ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಈಗ ನಾನು ಕ್ವಿಲ್ಟ್ ಮಾಡಿಕೊಂಡು ಸಿಂಗಲ್ ಪೀಸ್ ರೆಡಿ ಮಾಡ್ಕೊಂಡಿದ್ದಾಯಿತು. ನಂತರ ಏನು ಮಾಡಬೇಕಂದ್ರೆ ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಒಂದು ಫೋಲ್ಡು ಮತ್ತು ಇದು ಇನ್ನೊಂದು ಫೋಲ್ಡು, ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡ್ಕೊಂಡಿದ್ದಾದ ನಂತರ ಈ ಓಪನ್ ಸೈಡ್ ಏನಿದೆ ಅಲ್ಲಿ ಒಂದು ಸ್ವಲ್ಪ ಕರ್ವ್ ಆಕೃತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಕರೆಕ್ಟ್ ಆಗಿ ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ನಾನು ಕಟ್ ಮಾಡ್ಕೊಂಡಿದ್ಮೇಲೆ ನೋಡಿ ಈ ತರ ಬಂದಿದೆ. ನೆಕ್ಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ ಇದನ್ನ ಮತ್ತೆ ಈ ತರ ಫೋಲ್ಡ್ ಮಾಡಿಕೊಂಡು ಸೆಂಟರ್ ಅಲ್ಲಿ ಕಟ್ ಮಾಡಿಕೊಂಡು 2 ಪೀಸಸ್ ಆಗಿ ಇದನ್ನ ಡಿವೈಡ್ ಮಾಡ್ತೀನಿ. ನಂತರ ಇದಕ್ಕೆ ಜಿಪ್ ಅನ್ನ ಇವಾಗ ಅಟ್ಯಾಚ್ ಮಾಡಬೇಕು. ಸೊ ನಾನಿಲ್ಲಿ ಜಿಪ್ ಅನ್ನ ತಗೊಂಡಿದ್ದೀನಿ. ಮೊದಲನೇದಾಗಿ ಈ ತರ ಒಂದ್ ಕಡೆ ಹೀಗೆ ಇಟ್ಕೊಂಡು ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನು ಹಾಕೊಳ್ತೀನಿ. ನಂತರ ಅದನ್ನ ತಿರುಗಿಸ್ಬಿಟ್ಟು ಮೇಲಿನಿಂದ ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಈಗ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಜೊತೆಗೆ ಇವಾಗ ರನ್ನರ್ ಕೂಡ ಹಾಕೊಳ್ತಾ ಇದ್ದೀನಿ. ರನ್ನರ್ ಹಾಕೊಂಡಿದ್ದಾದ ನಂತರ ಇದನ್ನ ಈ ತರ ಇಟ್ಬಿಟ್ಟು ಇಲ್ಲಿ ಸುತ್ತಲೂ ಹೀಗೆ ಸ್ಟಿಚ್ ಅನ್ನು ಹಾಕೊಳ್ಬೇಕು. ಅದಕ್ಕಿಂತ ಮುಂಚೆ ಇದಕ್ಕೂ ಕೂಡ ಒಂದು ಸ್ಟ್ರಾಪ್ ಅನ್ನ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀನಿ. 2.5 ಇಂಚು ಅಗಲ ಹಾಗೆ 9 ಇಂಚು ಉದ್ದದ ಒಂದು ಪಟ್ಟಿಯನ್ನ ತಗೊಂಡಿದ್ದೀನಿ. ಅದನ್ನು ಕೂಡ ಈ ತರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟ್ರಾಪ್ ಅನ್ನ ಒಳಗಡೆ ಇಟ್ಟು ಸ್ಟಿಚ್ ಮಾಡಿದ್ರೆ ಆಗೋಯ್ತು. ಈ ತರ ಚಿಕ್ಕ ಪರ್ಸ್ಗಳು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ನಿಮ್ಗೆ ಮನೆಯವರಿಗೆ ಯಾರಾದ್ರೂ ಬಂದ್ರೆ ಕುಂಕುಮದ ಜೊತೆ ಈ ತರದ ಪರ್ಸ್ಗಳನ್ನ ಕೊಡಬಹುದು. ಹಾಗೆ ನೀವು ಕೂಡ ನಿಮ್ಮ ಪರ್ಸನಲ್ ಯೂಸ್ಗೆಲ್ಲ ಬಳಸಬಹುದು. ನೋಡಿ, ಇವಾಗ ಸೀದಾ ಮಾಡ್ಕೊಳ್ಳೋಣ. ಸುಂದರವಾದಂತ ಪರ್ಸು ನಿಮ್ ಕಣ್ಣೆದುರಿಗೆ ರೆಡಿ ಆಗೋಯ್ತು. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.